ಎಲ್ಲ ಒಳ್ಳೇದು ಮಾಡಪ್ಪ. ಶಿವಗಾಮಿಗೆ ಫೋನ್ ಮಾಡೋಣ. ಅಕ್ಕ ಏನಕ್ಕ ಇವನ್ ಗೋಳು? ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಫೋನ್ ತಾನೇ, ಬಂದ್ರೆ ಬರುತ್ತೆ ಬಿಡು. ಫೋನ್ ಮಾಡಿ ಮಾಡಿ ಟೆನ್ಷನ್ ಅಲ್ಲಿ ಸಾಯ್ಬೇಕಾಗಿರೋದು ಆ ಅಶೋಕ್. ನಾನ್ ಕಳ್ಸಿರೋ ಅಗ್ರಿಮೆಂಟ್ನೇ ಹರ್ದಾಕದ್ಲಲ್ವಾ ಶಿವಗಾಮಿ? ಅನುಭವಿಸ್ತಾಳೆ, ಇನ್ನೂ ಅನುಭವಿಸ್ತಾಳೆ, ನೋಡ್ತಾ ಇರು. ಈಗಲೇ 11 ಆಯ್ತು, ಇನ್ನೂ ಬಂದಿಲ್ಲ ಅಂದರೆ ಏನರ್ಥ? ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ನಾನ್ ಕೊಡೋ ಟಾರ್ಚರ್ಗೆ ಇವಳು ಇಡೀ ಜೀವಮಾನ ನೆನಪಿಸ್ಕೋಬೇಕು ನನ್ನ. ಯಾಕೆ ಫೋನ್ ತೆಗಿತಾ ಇಲ್ಲ ಇವಳು? ಅಟ್ಲೀಸ್ಟ್ ಫೋನ್ ಮಾಡಿ ಎಲ್ಲಿದ್ದೀನಿ ಅಂತಾದ್ರೂ ಹೇಳ್ಬೇಕಲ್ವಾ? ಎಂಥ ಪಾಪಿಗಳಿರ್ಬೇಕು, ಮಗು ನೋಡಕ್ ಹೋಗ್ಬೇಕು ಅಂತ ಹೇಳಿದ್ರು ಬಿಡ್ತಿಲ್ವಲ್ಲ. मैम हाँ भैरवी रिपोर्ट्स मैम. ಭೈರವಿ ಫಾದರ್ ಇದ್ರೆ ಕರೀರಿ. सरी मैम. ಸರ್ ಡಾಕ್ಟರ್ ಕರೀತಿದ್ದಾರೆ. ಓ ಹೌದಾ? ಓಕೆ. ಹಾಂ ಸರ್. ಡಾಕ್ಟರ್. ಹಾ ಕೂತ್ಕೊಳ್ಳಿ. ಮಗು ಪ್ರಾಬ್ಲಮ್ ಯಾವಾಗಿಂದ ಇದೆ? ನಿಜ ಹೇಳಿ, ಯಾಕೆಂದ್ರೆ ಶಿವಗಾಮಿ ಅವ್ರನ್ನ ಕೇಳಿದಾಗ ಇವಾಗ 2-3 ವರ್ಷದಿಂದ ಇದೆ ಅಂತ ಹೇಳಿದ್ರು. ಹೌದು ಮೇಡಮ್, ಈಗ ಒಂದು 2-3 ವರ್ಷದಿಂದನೇ ಇರೋದು. ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಮಗು ಆಪರೇಷನ್ ಆದ್ಮೇಲೆ ಮತ್ತೊಂದ್ಸಲ ತಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದೀವಿ. ಆದ್ರೆ ಈ ಕಾಯಿಲೆ 2-3 ವರ್ಷದಿಂದ ಇಲ್ಲ, ಇದು ತುಂಬಾ ವರ್ಷಗಳಿಂದನೇ ಇದೆ. ನೋಡಿ, ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯಾವಾಗಿಂದ ಇದೆ ಈ ಕಾಯಿಲೆ? ನಿಜ ಹೇಳಿ. ಅಶೋಕ್ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು ನಾನು. ಅದು ಸಾರಿ ಡಾಕ್ಟರ್, ಮಗು ಹುಟ್ಟಾಗಿಂದಾನೆ ಈ ಕಾಯಿಲೆ ಇದೆ. ಇದೆಯಂತೆ ಅಂದ್ರೆ ಏನರ್ಥ? ಯಾಕೆ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ ಮೇಡಮ್, ಮಗು ಹುಟ್ಟಿದಾಗ ನಮ್ಮ ಜೊತೆಗೆ ಇರಲಿಲ್ಲ. ಮಗು ಬೇರೆಯವ್ರ ಹತ್ರ ಬೆಳೆದಿತ್ತು. ನಮಗೆ ಭೈರವಿ ಅಂತ ಒಂದು ಮಗು ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಅವಳಿಗೆ 6 ವರ್ಷ ಆಗೋಗಿತ್ತು. ಅವಳು ಅಲ್ಲಿದ್ದಾಗಲೇ ಈ ಪ್ರಾಬ್ಲಮ್ ಶುರುವಾಗಿತ್ತಂತೆ. ಆದರೆ ಭೈರವಿ ನಮ್ಮ ಹತ್ರ ಬಂದು ಇವಾಗಿನ್ನೂ 3 ವರ್ಷ ಆಗಿದೆ ಅಷ್ಟೆ. ಭೈರವಿ ನಮ್ಮ ಹತ್ರ ಬಂದಾದ್ಮೇಲೆ ನಮಗೆ ಈ ವಿಷಯ ಗೊತ್ತಾಗಿತ್ತು. ನೀವು ತುಂಬಾ ಲೇಟಾಗಿ ಈ ವಿಷಯನ ಹೇಳ್ತಾ ಇದ್ದೀರಾ. ಟ್ಯೂಮರ್ ತುಂಬಾ ಅಗ್ರೆಸಿವ್ ಆಗಿದೆ. ಇದನ್ನ ನಾವು ಗ್ಲಿಯೋಬ್ಲಾಸ್ಟಮಾ ಅಂತ ಕರಿತೀವಿ. ಆದರೆ ಕಂಪ್ಲೀಟ್ ರಿಮೂವಲ್ ಇಸ್ ಇಂಪಾಸಿಬಲ್. ಟ್ಯೂಮರ್ನ ಕಂಪ್ಲೀಟ್ಲಿ ತೆಗಿಯೋಕ್ಕಾಗಿಲ್ಲ. ರವೀಂದ್ರ ಸರ್ ಹೇಳಿರೋ ಪ್ರಕಾರ ಅವ್ರ ಸರ್ವಿಸಲ್ಲೇ ಇದು ಒನ್ ಆಫ್ ದಿ ವರ್ಸ್ಟ್ ಕೇಸ್ ಅಂತೆ.
ಜೊತೆಗೆ ಟ್ಯೂಮರ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದೆ. ಅದು ಬೇರೆ, ಅದು ಬ್ರೈನ್ನ ವೆಂಟ್ರಲ್ ಏರಿಯಾದಲ್ಲಿತ್ತು. ಪೂರ್ತಿ ರಿಮೂವ್ ಮಾಡಿದ್ರೆ ಸಿವಿಯರ್ ನ್ಯೂರೋಲಾಜಿಕಲ್ ಡ್ಯಾಮೇಜ್ ಆಗ್ತಾ ಇತ್ತು. ಹಾಗಾಗಿ ಮೇಜರ್ ಟ್ಯೂಮರ್ನ ಮಾತ್ರ ರಿಮೂವ್ ಮಾಡಿದ್ದಾರೆ. 40% ಟ್ಯೂಮರ್ ಬ್ರೈನಲ್ಲೇ ಸ್ಟಕ್ ಆಗಿದೆ. ತಕ್ಷಣಕ್ಕೆ ಮಗು ಪ್ರಾಣ ಉಳಿಸಿದೀವಿ. ಆದರೆ ಯಾವತ್ತು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ದಾರೆ. ಹೇಗೆ ಪೇಷಂಟು ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದೋ ಹಾಗೆ ಡಾಕ್ಟ್ರು ಕೂಡ ಪೇಷಂಟ್ ಹತ್ರ ಸುಳ್ಳು ಹೇಳಬಾರ್ದು. ನಿಮ್ಮ ಮಗು ಬದುಕೋದು ಇನ್ನು ಕೆಲವೇ ದಿನಗಳು. ಡಾಕ್ಟರ್ ಡಾಕ್ಟರ್ ಏನು ಹೇಳ್ತಾ ಇದ್ರ ನೀವು? ಹೌದು ಸರ್, ಮ್ಯಾಕ್ಸಿಮಮ್ ಅಂದರೆ ತಿಂಗಳುಗಳು, ವರ್ಷನೂ ದಾಟಲ್ಲ. ಡಾಕ್ಟರ್ ನಿಮ್ಮ ಕೈ ಹೋಗ್ತೀವಿ, ದಯವಿಟ್ಟು ನೀವು ಹೇಳ್ತೀರ ಸುಳ್ಳು ಅಂತ ಹೇಳಿ ಡಾಕ್ಟರ್. ಪ್ಲೀಸ್ ಪ್ಲೀಸ್ ಇದು ಸುಳ್ಳು ಅಂತ ಹೇಳಿ ಡಾಕ್ಟರ್. ಸರ್, ಈ ಮಾತನ್ನ ನಾನು ಹೇಳ್ತಿರೋದಲ್ಲ, ನಿಮ್ಮ ಮಗುಗೆ ಆಪರೇಷನ್ ಮಾಡಿದ್ರಲ್ಲ ರವೀಂದ್ರ ಸರ್, ಅವ್ರು ಹೇಳಿದ್ದು. ಡಾಕ್ಟರ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅದೆಷ್ಟು ಕೋಟಿ ಖರ್ಚಾದರೂ ಪರವಾಗಿಲ್ಲ, ನಾನು ಹೇಗಾರು ಮಾಡಿ ತೊಗೊಂಬಂದು ಕಟ್ತೀನಿ. ದಯವಿಟ್ಟು ನನ್ನ ಮಗು ನೋಡಿಸ್ಕೊಡಿ ಮೇಡಮ್. ಬೇಕಾದ್ರೆ ನಿಮ್ಗೆ ಖಾಲಿ ಬೇಕಾದ್ರೆ ಬಿಟ್ಟು. ಅಶೋಕ್ ಸರ್, ಏನ್ ಮಾಡ್ತಿದ್ದೀರಾ? ಎದ್ದೇಳಿ, ಎಜುಕೇಟೆಡ್ ಆಗಿದ್ದು ನೀವೇ ಹೀಗೆ ಬಿಹೇವ್ ಮಾಡಿದ್ರೆ ಹೇಗೆ? ಅಳ್ಬೇಡಿ, ಕಂಟ್ರೋಲ್ ಯುವರ್ ಸೆಲ್ಫ್. ಅದಕ್ಕೆ ನಾನು ಈ ಮಾತನ್ನ ಶಿವಗಾಮಿ ಅವ್ರ ಹತ್ರ ಹೇಳಲಿಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೋಡಿ, ಇದು ಹಣಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಡಾಕ್ಟರ್ ಆಗಿ ನಮಗೂ ಲಿಮಿಟೇಷನ್ಸ್ ಇರುತ್ತೆ. ಮೆಡಿಕಲಲ್ಲಿ ಮಿರಾಕಲ್ ಆಗಲ್ಲ. ಒಂದು ಡಾಕ್ಟರ್ ಆಗಿ ನನ್ನ ನಾಲೆಡ್ಜಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ. ಅದ್ರ ಮೇಲೆ ದೇವ್ರಿಚ್ಛೆ. ನೀವು ಪ್ರಪಂಚದಲ್ಲಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಇದನ್ನೇ ಹೇಳ್ತಾರೆ.